ಯಾರು ನೋಡಿ, ಆರಂಭದಲ್ಲಿ MC ಸುಧಾಕರ್ ಬರ್ತಾರೆ. MC ಸುಧಾಕರ್ ಔಟ್ ಆದರೆ ಉನ್ನತ ಶಿಕ್ಷಣ ಸಚಿವರವರು MC ಸುಧಾಕರ್ ಹೈಯರ್ ಎಜುಕೇಷನ್ ಮಿನಿಸ್ಟರು. ಕೆಲಸ, ಅವರ ಕಾರ್ಯವೈಖರಿ, ಅವರ ಪ್ರಾಮಾಣಿಕತೆ ಅವರನ್ನು ಉಳಿಸುತ್ತೆ. ಕೆಲವೊಮ್ಮೆ ನಾಯಕರು ನಿರ್ಧಾರ ಮಾಡಿದ್ರೆ MC ಸುಧಾಕರ್ ಸರಿದು ನಿಲ್ಲಬೇಕಾದ ಸ್ಥಿತಿಗೆ ಬರ್ತಾರೆ. ಹೈಯರ್ ಎಜುಕೇಷನ್ ಮಿನಿಸ್ಟರ್ MC ಸುಧಾಕರ್ ಬದಲಾಗೋ ಸಾಧ್ಯತೆಗಳಿದೆ. ಸಿದ್ದರಾಮಯ್ಯರ ಕ್ಯಾಬಿನೆಟ್ನಿಂದ ಹೊರಗುಳಿಯೋ ಸಾಧ್ಯತೆಗಳು ದಟ್ಟವಾಗಿದೆ. ಮುಂದೆ ರಹೀಂ ಖಾನ್ ಪೌರಾಡಳಿತ ಸಚಿವರು ಮಾತು ಆಡೋದಿಲ್ಲ, ಕೆಲಸನೂ ಮಾಡೋದಿಲ್ಲ ಅನ್ನೋ ಆರೋಪ ಇದೆ ಅವರ ಮೇಲೆ. ಯಾವ್ಯಾವಾಗ ರಿಯಾಕ್ಟ್ ಮಾಡಬೇಕೋ ಆ ಸಂದರ್ಭಗಳಲ್ಲಿ ರಿಯಾಕ್ಷನ್ ಇಲ್ಲದೆ ಇರತಕ್ಕಂತಹ ಏಕೈಕ ನಾಯಕ ರಹೀಂ ಖಾನ್. ಪೌರಾಡಳಿತ ಸಚಿವರು. ಪೌರಾಡಳಿತ ಇಲಾಖೆ ಅತಿ ಚಿಕ್ಕ ಇಲಾಖೆ ಅನ್ಕೋಬೇಡಿ. ಪೌರಾಡಳಿತ ಇಲಾಖೆ ಸರ್ಕಾರ ಸರಿಯಾದ ರೀತಿಯಲ್ಲಿ ಆ ಇಲಾಖೆಯನ್ನು ಮುಂದುವರಿಸಿದ್ರೆ ಅತಿ ದೊಡ್ಡ ಆದಾಯ ಬರುವಂಥ ಇಲಾಖೆ ಅದು. ಆ ಇಲಾಖೆಗೆ ಸಮರ್ಥ ನಾಯಕ ಬೇಕು, ಸಮರ್ಥ ಮಿನಿಸ್ಟರ್ ಬೇಕು ಅನ್ನೋದು ಸ್ವಪಕ್ಷದಿಂದಲೇ ಸಾಕಷ್ಟು ನಾಯಕರು ಮನವಿಯನ್ನು ಮಾಡ್ಕೊಂಡಿದ್ರು. ಹಾಗಾಗಿ ರಹೀಂ ಖಾನು ಕೂಡ ಸರಿದು ನಿಲ್ಲೋ ಸಾಧ್ಯತೆ ಇದೆ. ಇನ್ನು ನಮ್ಮ ಬೋಸರಾಜ್ NS ಬೋಸರಾಜ್ ಅವರು ಕೂಡ ಸಿದ್ದರಾಮಯ್ಯರ ಸಚಿವ ಸಂಪುಟದಲ್ಲಿ ಮಿನಿಸ್ಟರ್ ಆಗಿದ್ದಾರೆ. ಅವರು ಕೂಡ ಈ ಬಾರಿ ಒಂದು ವೇಳೆ ಸರ್ಜರಿ ಆದರೆ ಅವರು ಕೂಡ ಸರಿದು ನಿಲ್ಲಬೇಕಾಗಿ ಬಂದಿತ್ತು ಅಂತ ಹೇಳಿ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. NS ಬೋಸರಾಜು ಅವರು ಕೂಡ ಸರಿದು ನಿಲ್ಲಬೇಕಾದ ಅನಿವಾರ್ಯತೆಗಳು ಎದುರಾಗಬಹುದು. NS ಬೋಸರಾಜು ಔಟ್ ಆದರೆ KH ಮುನಿಯಪ್ಪ ಆಹಾರ ಸಚಿವರು ನಿರೀಕ್ಷಿತ ಮಟ್ಟಕ್ಕಿಂತಲೂ ಹೆಚ್ಚು ಕೆಲಸ ಮಾಡಿದ್ದಾರೆ ಅನ್ನೋ ಹೆಗ್ಗಳಿಕೆಗೂ ಕೂಡ ಪಾತ್ರರಾದವರು. KH ಮುನಿಯಪ್ಪ BPL APL ಪರಿಷ್ಕರಣೆ ವಿಚಾರ ಬಂದಾಗ ನಾನಾ ತರಹದ ಆರೋಪಗಳೆದುರಾಯಿತು KH ಮುನಿಯಪ್ಪರ ವಿರುದ್ಧ. ಅದನ್ನು ಹ್ಯಾಂಡಲ್ ಮಾಡೋದಿದೆಯಲ್ಲ, BPL ಅರ್ಹರಿಗೆ ಅಂದರೆ APL ಅರ್ಹರು ನಾನು BPL ಅಂತ ಹೇಳಿ ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ, ಅದನ್ನು ಪರಿಷ್ಕರಣೆ ಮಾಡಬೇಕು. ಅದು ಕೂಡ ಅತಿ ದೊಡ್ಡ ಹಾರಿಬಲ್ ಚಾಲೆಂಜು. ಅದನ್ನು ಕೂಡ ನಿಭಾಯಿಸಿದಂತಹ ನಾಯಕ KH ಮುನಿಯಪ್ಪ. ಅವರನ್ನ ಈ ಬಾರಿ ಸಿದ್ದರಾಮಯ್ಯರ ಕ್ಯಾಬಿನೆಟ್ನಿಂದ ಕೈ ಬಿಡಲಾಗುತ್ತಾ ಅನ್ನೋ ಮಾತುಗಳು ಕೂಡ ದಟ್ಟವಾಗಿ ಕೇಳಿಬರ್ತಾ ಇದೆ. KH ಮುನಿಯಪ್ಪ ಕ್ಯಾಬಿನೆಟ್ನಿಂದ ಹೊರಗುಳಿದ್ರೆ ಯಾರು ಸೂಕ್ತ ನಾಯಕ ಎನ್ನುವಂಥದ್ರ ಬಗ್ಗೆಯೂ ಕೂಡ ಚರ್ಚೆಗಳು ಶುರುವಾಗಿದೆ. ಇನ್ನು KH ಮುನಿಯಪ್ಪರ ನಂತರ ಯಾರು ಸಿದ್ದರಾಮಯ್ಯರ ಕ್ಯಾಬಿನೆಟ್ನಿಂದ ಹೊರಗುಳಿತಾರೆ ಅನ್ನುವುದಾದರೆ ನಾವು KH ಮುನಿಯಪ್ಪ ಅವರು ಕೂಡ ಈ ಬಾರಿ ರೀಶಫಲ್ ಆದರೆ, ಸರ್ಜರಿ ಆದರೆ ಅವರನ್ನು ಕೂಡ ಕಳುಹಿಸಿಕೊಡಲಾಗುತ್ತೆ ಎನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಯಾಕೆ ಏನು ಅನ್ನುವಂತಹ ಎಲ್ಲ ಲೆಕ್ಕಾಚಾರಗಳನ್ನು ಹಾಕ್ಕೊಂಡಿರ್ತಾರೆ. ಆರಂಭದಲ್ಲೇನಾದರೂ ಮಾತುಕತೆಗಳಾಗಿದ್ದಾವ, 2.5 ವರ್ಷ ನಂತರ ಮಂತ್ರಿಗಿರಿ ಕಳ್ಕತ್ತೀರಿ, ಅದಕ್ಕೆಲ್ಲ ಪದತ್ಯಾಗಕ್ಕೆ ಸಿದ್ಧರಾಗಿರಿ ಅಂತ ಹೇಳಿ ಆರಂಭದಲ್ಲೇ ಹೇಳ್ಕೊಂಡಿದ್ದಾರೋ ಅದು ಕಾಂಗ್ರೆಸ್ನ ಆಂತರಿಕ ವಿಚಾರ. ಸೊ ಇನ್ನು KH ಮುನಿಯಪ್ಪರ ನಂತರ ಯಾರು? ಸೊ KH ಮುನಿಯಪ್ಪನವರು ಸಾಕಷ್ಟು ಆಹಾರ ಇಲಾಖೆಯಲ್ಲಿ ಒಂದು ಹೊಸ ಕ್ರಾಂತಿಯನ್ನೇ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಅಗ್ರೆಸಿವ್ ಆಗಿ ಬಂದ ನಾಯಕ ಅವರು. ಆದರೆ ಆಹಾರ ಇಲಾಖೆ ಅತಿ ಸೂಕ್ಷ್ಮವಾದ ಇಲಾಖೆ ಆಗಿರೋದ್ರಿಂದಾಗಿ ಸಾಧ್ಯಾಂತ ಪ್ರಯತ್ನ ಪಟ್ಟರು ಬದಲಾವಣೆ ತರೋದಕ್ಕೆ. ಎಷ್ಟೋ ಲಕ್ಷಾಂತರ BPL ಕಾರ್ಡ್ದಾರರು ನಕಲಿ ಅನ್ನೋದು ಸರ್ವೆ ಮುಖಾಂತರವಾಗಿ ಅದನ್ನೊಂದು ಆ ಒಂದು ದತ್ತಾಂಶವನ್ನು ಪಡೆಯೋದ್ರಲ್ಲೂ ಕೂಡ ಅವರು ಸಕ್ಸಸ್ ಆಗಿದ್ರು. ಇನ್ನು ಡಿ ಸುಧಾಕರ್ ನಿಮಗೆ ಗೊತ್ತಿರೋ ಹಾಗೆ ಕಾರ್ಯಕ್ರಮ ಸಂಯೋಜಕರ ಜೊತೆಗೆ ಸಾಂಖ್ಯಿಕ ಸಚಿವರು ಅಂತ ಕರೆಸ್ಕೊಳ್ತಾರೆ. ಡಿ ಸುಧಾಕರ್ ಅವರೀಗ ಸಿದ್ದರಾಮಯ್ಯರ ಸಂಪುಟದಲ್ಲಿ ಮಿನಿಸ್ಟರ್ ಆಗಿರೋರು. ಅವರು ಕೂಡ ಹೊರಗುಳಿಯೋ ಸಾಧ್ಯತೆಗಳಿದ್ದಾವೆ, ಕಳುಹಿಸಿಕೊಡಲಾಗುತ್ತೆ ಅವರನ್ನು. ಅವರು ಕೂಡ ಔಟ್ ಆಗೋ ಸಾಧ್ಯತೆಗಳು ಕೂಡ ವ್ಯಕ್ತವಾಗಿದೆ. ಸೊ ಡಿ ಸುಧಾಕರ್ ಔಟ್ ಆದ ನಂತರ ಅದಕ್ಕೆ ಸೂಕ್ತವಾದ ನಾಯಕ ಮತ್ಯಾರು ಎನ್ನುವಂತಹ ಪ್ರಶ್ನೆಯೂ ಕೂಡ ಕಾಂಗ್ರೆಸ್ಸಿಗೆ ಕಾಡದೇ ಇರೋದು. ಇನ್ನು ಆಸ್ಪಿರೆಂಟ್ಗಳ ಪಟ್ಟಿಯಲ್ಲೇನಾದರೂ ಕೊರತೆಗಳಿದಾವ ಅಂತ ಕೇಳಿದ್ರೆ ಕೊರತೆಗಳಿಲ್ಲ. ತಾ ಮುಂದು ಸಾಂಖ್ಯಿಕ ಇಲಾಖೆಯನ್ನು ನಿಭಾಯಿಸೋದಕ್ಕೆ ಮಧು ಬಂಗಾರಪ್ಪ ಎಕ್ಸ್ಪೆಕ್ಟೇಷನ್ ಮಿನಿಸ್ಟರ್, ಶಿಕ್ಷಣ ಸಚಿವರು, ಅವರ ಇಲಾಖೆಯಲ್ಲಿ ನಡೆದಂತಹ ಒಂದಷ್ಟು ಪ್ರಮಾದಗಳ ಬಗ್ಗೆ ವಿವರಣೆ ಕೊಡಬೇಕಾದರೆ
ಸಾಕಷ್ಟು ಬಾರಿ ಬ್ಯಾಕ್ ಟು ಬ್ಯಾಕ್ ಎಡವಿದ ನಾಯಕ, ದುರಂತ ನಾಯಕ ಅಂತ ಹೇಳಿ ವ್ಯಾಖ್ಯಾನಿಸೋದಿಲ್ಲ ನಾನು. ಅನೇಕ ಬಾರಿ ಪ್ರಮಾದಕ್ಕೆ ಒಳಗಾಗಿ ವಿವಾದಕ್ಕೊಳಗಾದಂಥ ನಾಯಕ ಅಂತ ಹೇಳ್ಬೋದು ಮಧು ಬಂಗಾರಪ್ಪ. ಅವರು ಕೂಡ ಈ ಬಾರಿ ಸಿದ್ದರಾಮಯ್ಯರ ಸಚಿವ ಸಂಪುಟದಿಂದ ಹೊರಗುಳಿಯೋ ಸಾಧ್ಯತೆಗಳಿದ್ದಾವೆ ಎಂದು ಹೇಳಲಾಗ್ತಾ ಇದೆ. ಮಧು ಬಂಗಾರಪ್ಪ ಹೊರಗೆ ಬಿದ್ದರೆ ಒಳಗೆ ಬರೋರು ಯಾರು ಅನ್ನೋದೇ ಪ್ರಶ್ನೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಸರ್ಕಾರ ರಚನೆಗೆ ಅತ್ಯಂತ ಅನುಕೂಲಕರವಾದಂತಹ ಯೋಜನೆಗಳ ಪೈಕಿ ಒಂದು ಯೋಜನೆ ಶಕ್ತಿ ಯೋಜನೆ, ಜೊತೆಗೆ ಗೃಹಲಕ್ಷ್ಮಿ ಭಾಗ್ಯ. ಅವರೀಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು. ಅವರು ಕೂಡ ಈ ಬಾರಿ ಸಿದ್ದರಾಮಯ್ಯರ ಕ್ಯಾಬಿನೆಟ್ನಿಂದ ಹೊರಗುಳಿಯೋ ಸಾಧ್ಯತೆ, ಅರ್ಥಾತ್ ಹೊರಗುಳಿಯೋ ಸಾಧ್ಯತೆ ಅಂತ ಕೇಳಿದ್ರೆ ಸಚಿವ ಸ್ಥಾನವನ್ನು ಕಳಕೊಂಡು ಹೊರಗೆ ಕಳುಹಿಸಲಾಗುತ್ತೆ ಅಂತ. ಲಕ್ಷ್ಮೀ ಹೆಬ್ಬಾಳ್ಕರ್, ಇನ್ನು ಶಿವಾನಂದ ಪಾಟೀಲ್. ಇತ್ತೀಚೆಗೆ ಅಷ್ಟೇ ಶಿವಾನಂದ ಪಾಟೀಲ್ ವರ್ಸಸ್ ಬಸನಗೌಡ ಪಾಟೀಲ್ ಯತ್ನಾಳ್ ಇಬ್ಬರ ನಡುವೆ ಜಟಾಪಟಿ ನಡೆದು ಕೊನೆ ಘಳಿಗೆಯಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ ಬಂದವರು ಶಿವಾನಂದ ಪಾಟೀಲ್ ಪದತ್ಯಾಗಕ್ಕೂ ಮುಂದಾದವು. ಶಿವಾನಂದ ಪಾಟೀಲ್ ಕೂಡ ಔಟ್ ಆಗೋ ಮಾತಿದೆ. ರಾಜಕೀಯ ವಲಯದಲ್ಲಿ ಚರ್ಚೆಗಳು ನಡೀತಾ ಇದೆ. ಶಿವಾನಂದ ಪಾಟೀಲ್. ಇನ್ನು ಚೆಲುವರಾಯಸ್ವಾಮಿ, ಕೃಷಿ ಸಚಿವರು. ಚೆಲುವರಾಯಸ್ವಾಮಿ ಸಿದ್ದರಾಮಯ್ಯರ ವಿರುದ್ಧ ಅನೇಕ ಆರೋಪಗಳು ಬಂದಾಗ ಆ ಆರೋಪವನ್ನ ಡಿಫೆನ್ಸ್ ಮಾಡಿಕೊಂಡು ಬರುವ ನಾಯಕರುಗಳ ಪೈಕಿ ಚೆಲುವರಾಯಸ್ವಾಮಿಯು ಕೂಡ ಒಬ್ಬರು. ಸಿದ್ದರಾಮಯ್ಯರನ್ನ ಗುರಿಯಾಗಿಸಿ ಬಿಡುವಂತಹ ಬಾಣಕ್ಕೆ ಎದೆ ಒಡ್ಡಿ ನಿಲ್ಲಬಹುದಾದಂತಹ ಸಚಿವರು. ಈಗ ತಕ್ಕ ಪ್ರಸಕ್ತ ಮಟ್ಟಕ್ಕೆ ಹೇಳೋದಾದ್ರೆ ಚೆಲುವರಾಯಸ್ವಾಮಿ ಸಿದ್ದರಾಮಯ್ಯರ ಕ್ಯಾಬಿನೆಟ್ನಿಂದ ಹೊರಗುಳಿಯುವ ಸಾಧ್ಯತೆಗಳಿದ್ದಾವೆ ಅಂತ. ಇನ್ನು ಇವರೆಲ್ಲ ಹೊರಗುಳಿಯುವಂತಹ ಸಚಿವರಾಯಿತು. ಇನ್ನು ಯಾರು ಒಳಗೆ ಬರ್ತಾರೆ ಅನ್ನೋದು, ಸಿದ್ದರಾಮಯ್ಯರ ಕ್ಯಾಬಿನೆಟ್ನಿಂದ ತಳ್ಳಲ್ಪಟ್ರೆ ಒಳಬರುವ ಸಚಿವರುಗಳು ಅಂದರೆ ಭವಿಷ್ಯದ ಸಚಿವರುಗಳು. BK ಹರಿಪ್ರಸಾದ್ ಈಗ ಕಾಂಗ್ರೆಸ್ನ MLC ಆಗಿದ್ದಾರೆ. BK ಹರಿಪ್ರಸಾದ್ಗೆ ಸಚಿವ ಸ್ಥಾನ ಸಿಗಲೇಬೇಕು ಅನ್ನುವಂತಹದ್ದು ಆರಂಭಿಕ ದಿನಗಳಿಂದಲೂ ಕೂಡ ಕೇಳಿ ಬಂದಿರುವಂತಹ ಅಹವಾಲು, ಕೂಗಲ್ಲ ಅಹವಾಲು. ಅವ್ರಿಗೆ ಕೊಟ್ಬಿಡಿ, ಅವರು ಮಿನಿಸ್ಟರ್ ಆಗಲೇಬೇಕು. ಪಟ್ಟು ಹಿಡಿದ ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ ಗೊತ್ತಾ? BK ಹರಿಪ್ರಸಾದ್ ಸಮರ್ಥ ನಾಯಕ, ಮಾತಿನ ಮಲ್ಲ, ವಿರೋಧ ಪಕ್ಷದವರನ್ನ ಕಟ್ಟಿ ಹಾಕಬಹುದಾದಂತಹ ವಾಗ್ಝರಿಯನ್ನ ಸ್ಫೋಟಿಸುವ ಕಾಂಗ್ರೆಸ್ನ ನಾಯಕ. ಸಾಕಷ್ಟು ಬಿರುದುಗಳಿದ್ದಾವೆ. BK ಹರಿಪ್ರಸಾದ್ಗೆ ಈ ಬಾರಿ ಅವಕಾಶ ಸಿಗುತ್ತಾ ಎನ್ನುವಂತಹದ್ದು ಚರ್ಚೆ ಶುರುವಾಗಿದೆ. ಇನ್ನು BK ಹರಿಪ್ರಸಾದ್ನ ನಂತರ ಯಾರು? ಅನಿಲ್ ಚಿಕ್ಕಮಾದು, ಯುವ ನಾಯಕ. ಆ ಅನಿಲ್ ಚಿಕ್ಕಮಾದು ಕುಟುಂಬದಲ್ಲೂ ಕೂಡ ಕುಟುಂಬಸ್ಥರು ಕೂಡ ಸಾಕಷ್ಟು ರಾಜಕಾರಣದಲ್ಲಿ ಪಳಗದವರೇ. ಅನಿಲ್ ಚಿಕ್ಕಮಾದುವಿಗೆ ಈ ಬಾರಿ ಮಿನಿಸ್ಟರ್ಗಿರಿ ಸಿಗುತ್ತಾ ಎನ್ನುವಂತಹ ಚರ್ಚೆಗಳು ಆರಂಭಿಕ ದಿನಗಳಲ್ಲಿ ಚರ್ಚೆಗಳಾಗದೇ ಇದ್ರೂ ಕೂಡ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಅನಿಲ್ ಚಿಕ್ಕಮಾದು ಪ್ರಮುಖವಾಗಿ ಕಾಣಸಿಗ್ತಾರೆ. ಅನಿಲ್ ಚಿಕ್ಕಮಾದುವಿಗೆ ಸಿದ್ದರಾಮಯ್ಯರ ಕ್ಯಾಬಿನೆಟ್ನಲ್ಲಿ ಮಣೆ ಹಾಕಲ್ಪಡ್ತಾರಾ? ಕಾದು ನೋಡಬೇಕು. ಚಿಕ್ಕಮಾದುವಿಗೆ ಅವಕಾಶ ಸಿಗುತ್ತಾ ಅನ್ನುವಂಥದ್ದು. ಇನ್ನು ಮುಂದಕ್ಕೆ ಅನಿಲ್ ಚಿಕ್ಕಮಾದುವಿನ ನಂತರ ವಿನಯ್ ಕುಲಕರ್ಣಿ, ಸಾಕಷ್ಟು ವಿವಾದಕ್ಕೊಳಗಾದಂತಹ ನಾಯಕ. ಈ ವಿನಯ್ ಕುಲಕರ್ಣಿಗೆ ಈ ಬಾರಿ ಕ್ಯಾಬಿನೆಟ್ನಲ್ಲಿ ಅವಕಾಶ ಸಿಗುತ್ತಾ? ಅವಕಾಶ ಸಿಕ್ಕಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಎನ್ನುವಂಥ ಅಭಿಪ್ರಾಯಗಳಿದ್ದಾವೆ. ವಿನಯ್ ಕುಲಕರ್ಣಿಗೆ ಮಣೆ ಹಾಕುವಂತಹ ಧೈರ್ಯವನ್ನು ಮಾಡುತ್ತಾ ಕಾಂಗ್ರೆಸ್ ಎನ್ನುವಂಥ ಪ್ರಶ್ನೆಯೂ ಕೂಡ. ಹಾಗಾಗಿ ವಿನಯ್ ಕುಲಕರ್ಣಿಗೆ ಮಿನಿಸ್ಟ್ರಿಗಿರಿಯನ್ನು ಕೊಡುವಂತಹದ್ದೇ ಒಂದು ಸವಾಲು. ಆ ಸವಾಲನ್ನು ಸ್ವೀಕರಿಸಿಕೊಂಡು ಮಿನಿಸ್ಟ್ರಿಗಿರಿ ಕೊಡ್ತಾರಾ ಕಾಂಗ್ರೆಸ್ ಎನ್ನುವಂತಹದ್ದೇ ಅತಿ ದೊಡ್ಡ ಪ್ರಶ್ನೆ. ಇನ್ನು ಮುಂದಕ್ಕೆ ನೋಡೋದಾದ್ರೆ ಯಾರಿಗೆ ಸಿಗಬಹುದು? ಕಾಶಪ್ಪನವರ್. ಕಾಂಗ್ರೆಸ್ನ ಅನೇಕ ನಾಯಕರುಗಳ ಬಾಯಲ್ಲಿ ಬಂದಿರತಕ್ಕಂತಹ ಒಂದು ನಾಯಕನ ಹೆಸರು ಕಾಶಪ್ಪನವರ್. ಸಿಡಿದು ಬೀಳುತ್ತಾರೆ. ಕಾಂಗ್ರೆಸ್ಸಿಗೆ ಆಗಬಹುದಾದ ಡ್ಯಾಮೇಜ್ಗಳನ್ನು ಮಲ್ಲಯುದ್ಧದಲ್ಲೇ ಮುಗಿಸಿ ಬಿಡ್ತಾರೆ ಅನ್ನೋ ಬಿರುದನ್ನ ಹೊತ್ಕೊಂಡಿರುವಂಥ ಕಾಶಪ್ಪನವರಿಗೆ ಈ ಬಾರಿ ಸಿದ್ದರಾಮಯ್ಯರ ಕ್ಯಾಬಿನೆಟ್ನಲ್ಲಿ ಅವಕಾಶ ಸಿಗುತ್ತಾ ಎನ್ನುವಂತಹದ್ದು ಕಾದು ನೋಡಬೇಕು. ಇನ್ನು ಮುಂದಕ್ಕೆ BR ಪಾಟೀಲು, ನಿಮಗೆ ಗೊತ್ತಿರಬಹುದು, ಲೋಕಸಭಾ ನಾಯಕ, ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತಗಳ್ಳತನ, ವೋಟ್ ರಾಬರಿ ಆಗಿದೆ ಎನ್ನುವಂಥ ಆರೋಪವನ್ನು ಹೊತ್ಕೊಂಡಾಗ ಅದನ್ನ ಸಮರ್ಥನೆ ಮಾಡಿಕೊಂಡವರ ಪೈಕಿ BR ಪಾಟೀಲು ಒಬ್ಬರು. ರಾಹುಲ್ ಗಾಂಧಿಯ ಆರೋಪಕ್ಕೆ
ಏರು ಧ್ವನಿಯಲ್ಲಿ ಸಮರ್ಥನೆ ಮಾಡಿಕೊಂಡ ನಾಯಕ BR ಪಾಟೀಲ್. ಇವರಿಗೆ ಆರಂಭಿಕ ದಿನಗಳಿಂದಲೂ ಕೂಡ ಕೂಗಿದೆ, ಇವರಿಗೆ ಯಾಕೆ ಮಿನಿಸ್ಟರ್ ಗಿರಿ ಸಿಗಲಿಲ್ಲ ಅನ್ನೋ ಖೇದದಲ್ಲೊಂದಷ್ಟು ಜನ ಅಸಮಾಧಾನಗೊಂಡವರು ಇದ್ದಾರೆ. ಸೊ ಹಾಗಾಗಿ ಈ ಬಾರಿ ಆದರೂ ಕೂಡ ರೀಶಫಲ್ ಆದರೆ ಅವರಿಗೆ ಮಂತ್ರಿ ಸ್ಥಾನ ಸಿಗುತ್ತಾ ಎನ್ನುವಂಥದ್ದು. ಇನ್ನು BR ಪಾಟೀಲ್ರ ನಂತರ ಯಾರು? ಟಿ ರಘುಮೂರ್ತಿ. ಹೆಚ್ಚು ಬಾರಿ ಚರ್ಚೆ ಆಗಿಲ್ಲ ಅಂದ್ರೂ ಕೂಡ ಟಿ ರಘುಮೂರ್ತಿ ಆಕಾಂಕ್ಷಿ ಸ್ಥಾನದಲ್ಲೇ ಬರ್ತಾರೆ. ಆಸ್ಪರೆಂಟ್ ಲಿಸ್ಟ್ನಲ್ಲಿ ಟಿ ರಘುಮೂರ್ತಿ ನನಗೂ ಸಚಿವ ಸ್ಥಾನ ಬೇಕು ಅನ್ನೋ ಇಂಗಿತವನ್ನು ಅನೇಕ ಬಾರಿ ಪರೋಕ್ಷವಾಗಿ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಸಿಗುತ್ತಾ ಎನ್ನುವಂತಹದ್ದೇ ಚರ್ಚೆ. ಅವರ ಹಿಂಬಾಲಕರಲ್ಲೂ ಕೂಡ ಸಾಕಷ್ಟು ಜನರಿಗೆ ಒಂದು ಭರವಸೆ ಇದೆ, ಈ ಬಾರಿ ಸಿದ್ದರಾಮಯ್ಯರ ಕ್ಯಾಬಿನೆಟ್ಟಿನ ರೀಶಫಲ್ ಆದರೆ ಅವರಿಗೆ ಸಿಗುತ್ತೆ ಅನ್ನುವಂಥ. ಇನ್ನು ರಘುಮೂರ್ತಿಯ ನಂತರ ಯಾರು? BK ಸಂಗಮೇಶ್ ಅವರಿಗೆ ಸಿಗುತ್ತಾ ಮಂತ್ರಿಗಿರಿ ಸಿಗುತ್ತಾ ಸಿಗಲ್ವಾ ಎನ್ನುವಂತಹದ್ದು ವಾಕ್ಯದ ಮುಖಾಂತರ ಹೇಳೋದಕ್ಕೆ ಸುಲಭ. ಆದರೆ ಸಿಗಬೇಕಾದಂತಹ ರೀತಿ ನೀತಿಗಳನ್ನು ಚರ್ಚೆ ಮಾಡಬೇಕಾಗಿರುವಂತಹದ್ದು ರಾಜ್ಯ ಮಟ್ಟ ಮತ್ತು ಹೈಕಮಾಂಡ್ ನಾಯಕರು. ಅಲ್ಲಿ BK ಸಂಗಮೇಶ್ಗೆ ಮಣೆ ಹಾಕಲ್ ಪಡುತ್ತಾ ಎನ್ನುವಂತಹದ್ದೇ. ಇನ್ನು ತನ್ವೀರ್ ಸೇಠ್, ಮೈಸೂರು ಕ್ಷೇತ್ರಕ್ಕೆ ಸಾಕಷ್ಟು ಬಾರಿ ಕಾಂಗ್ರೆಸ್ನ ನಾಯಕನಾಗಿ ಧ್ವನಿಗೂಡಿಸಿದವರು ತನ್ವೀರ್ ಸೇಠ್. ಕಳೆದ ಬಾರಿ ಬೇರೆ ತರಹದ ದಾಳಿಯ ಮುಖಾಂತರವಾಗಿ ದೈಹಿಕವಾಗಿ ತ್ರಾಣವನ್ನೇ ಕಳ್ಕೊಂಡಿದ್ದ ಒಬ್ಬ ದುರಂತ ನಾಯಕ ತನ್ವೀರ್ ಸೇಠ್ ಶಾಸಕರು. ಅವರಿಗೆ ಈ ಬಾರಿ ಸಿದ್ದರಾಮಯ್ಯರ ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನ ಸಿಗುತ್ತಾ? ಈ ಹಿಂದಿನಿಂದಲೂ ಕೂಡ ಅವರ ಹಿಂಬಾಲಕರು ಸಾಕಷ್ಟು ಅಹವಾಲು, ಸಾಕಷ್ಟು ಮನವಿಯನ್ನು ಮಾಡ್ಕೊಂಡಿದ್ರು. ತನ್ವೀರ್ ಸೇಠ್ ಎಲ್ಲದರಲ್ಲೂ ಕೂಡ ಸಮರ್ಥರು, ಕಾಂಗ್ರೆಸ್ನ ಹಿರಿಯ ಜೀವ, ಅವರಿಗೊಂದು ಸಚಿವ ಸ್ಥಾನ ಸಿಗಬೇಕು ಅಂತ ಈ ಬಾರಿ ಸಿಗುತ್ತಾ ಎನ್ನುವಂತಹದ್ದು ನಿಜಕ್ಕೂ ಚರ್ಚೆಗೆ ಕಾರಣವಾಗಿದೆ. ಇನ್ನು ತನ್ವೀರ್ ಸೇಠ್ನ ನಂತರ ಅಜಯ್ ಸಿಂಗ್ ತನ್ನ ಕ್ಷೇತ್ರದಲ್ಲಿ ಪ್ರತಿ ಬಾರಿಯೂ ಕೂಡ ಮಾಜಿ ಶಾಸಕರ ಜೊತೆ ಕಾಳಗಕ್ಕೆ ಇಳಿಯುವಂತಹ ನಾಯಕ. ಪ್ರತಿ ಬಾರಿ ಒಂದಲ್ಲ ಒಂದು ಸಮಸ್ಯೆಗಳನ್ನೇ ಮುನ್ನೆಲೆಗೆ ತಂದು ಅಲ್ಲಿನ ಮಾಜಿ ಶಾಸಕರ ವಿರುದ್ಧ ರಣಕಹಳೆ ಮೊಳಗಿಸುವಂತಹ ನಾಯಕ ಅಜಯ್ ಸಿಂಗ್. ಸೊ ಅವರಿಗೆ ಈ ಬಾರಿ ಮಂತ್ರಿ ಸ್ಥಾನ ಸಿಗಬಹುದು ಎನ್ನುವಂಥ ಊಹೆಗಳಿದ್ದಾವೆ, ಸಿಗುತ್ತೆ ಎನ್ನುವಂಥ ಭರವಸೆಗಳು ಅವರ ಹಿಂಬಾಲಕರಿಗೂ ಇದೆ. ಹಾಗಾಗಿ ಅಜಯ್ ಸಿಂಗ್ರಿಗೆ ಸಿಗುತ್ತಾ? ಈವರೆಗೂ ನಾವು ಸಂಭಾವ್ಯ ನಾಯಕರ ಹೆಸರುಗಳನ್ನು ತೋರಿಸಿದ್ವಿ. ಈ ಹಿಂದೆಯೂ ಕೂಡ ನಾವು ಸಂಭಾವ್ಯ ನಾಯಕರ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ವಿ. ಅದನ್ನು ಕಾಂಗ್ರೆಸ್ನ ಅನೇಕ ಹಿರಿಯ ನಾಯಕರು ಕೂಡ ಫ್ರೀಡಮ್ ಟಿವಿಯ ಸಂಭಾವ್ಯ ನಾಯಕರ ಪಟ್ಟಿ ಬಿಡುಗಡೆಯ ನಂತರ ಹೌದು ಇದು ಒಂದು ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್, ಸರಿಯಾಗಿದೆ ಲೆಕ್ಕಾಚಾರ ಅಂತ ಹೇಳಿಯೂ ಕೂಡ ಶ್ಲಾಘನೆ ಮಾಡಿದ್ರು. ಏನೇ ಇರಲಿ, ಸಿದ್ದರಾಮಯ್ಯರ ಕ್ಯಾಬಿನೆಟ್ನಲ್ಲಿ ಯಾರು ಬದಲಾಗ್ತಾರೆ ಅಥವಾ ಯಾರನ್ನ ಬದಲಿಸಲಾಗುತ್ತೆ ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.